ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಹೊರಕ್ಕೆ ಬಂದು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ, ಭೂಕಂಪನವನ್ನ ಸೃಷ್ಟಿ ಮಾಡಿದೆ. ರಾಜ್ಯ ರಾಜಕೀಯದ ಅತ್ಯಂತ ಸ್ಫೋಟಕ ಸುದ್ದಿ ಇದು. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಜಿತ್ ಪವಾರ್ ಮತ್ತು ಶಿಂದೆ, ಏಕನಾಥ್ ಶಿಂದೆ ಕೂಡ ಇದ್ದಾರೆ ಕರ್ನಾಟಕದಲ್ಲಿ. ಅಂದ್ರೆ ಅವ್ರು ಇದ್ದಾರೆ ಅಂತಲ್ಲ, ಅಂಥವ್ರು ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಹೇಳಿಕೆಯ ಮರ್ಮ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಪವಾರ್ ಯಾರು, ಶಿಂದೆ ಯಾರು? ಬಹಳ ಕುತೂಹಲ ಕೇಳಿಸ್ತಾ ಇದೆ. ಮೊದಲಿಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ರು ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಏನು ನೀವು ಹೇಳ್ತಾ ಇದ್ದೀರಿ, ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ, ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಏನು ಬೇಕಾದ್ರೂ ಆಗ್ಬೋದು ರಾಜ್ಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಏನು ನೀವು ಹೇಳ್ತಾ ಇದ್ದೀರಿ, ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರ್ತಕ್ಕಂಥ ವಾತಾವರಣ ಇದೆ. ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ, ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್. ನೋಡಿ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಶಿಂಧೆ ಬಣ ಹಾಗೂ ಪವಾರ್ ಬಣ ಅಂತೇಳಿ ಹುಟ್ಟಿಕೊಂಡು ಅಲ್ಲಿ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿತ್ತು. ಮಹಾರಾಷ್ಟ್ರದಲ್ಲಿ 1 ವರ್ಷದ ಅವಧಿಗೆ ಪ್ರಮುಖವಾಗಿ 2 ಬೆಳವಣಿಗೆ ಆಗಿತ್ತು. ಮಹಾ ಸರ್ಕಾರ ಪತನಗೊಳಿಸಿದಂಥ ಏಕನಾಥ್ ಶಿಂದೆ ಇವತ್ತು ಸಿಎಂ ಆಗಿ ಮಹಾರಾಷ್ಟ್ರದಲ್ಲಿ ಕೂತಿದ್ದಾರೆ. ಮಹಾವಿಕಾಸ್ ಅಘಾಡಿಗೆ ಶಾಕ್ ಕೊಟ್ಟಿದ್ದಂಥ ಶಿಂದೆ ಅವರು, ಏಕನಾಥ್ ಶಿಂದೆ ಅವರು ಶಿವಸೇನೆಯನ್ನು ಹೈಜಾಕ್ ಮಾಡಿ ಸರ್ಕಾರ ಪತನಗೊಳ್ಳುವಂತೆ ಮಾಡಿತ್ತು. ಆ ಬಳಿಕ ಪಕ್ಷದಿಂದ ಹೊರಬಂದು ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ದಂಥ ಏಕನಾಥ್ ಶಿಂದೆ ಅವರು ವಿಪಕ್ಷ ಸ್ಥಾನದಿಂದ NDA ಕೂಟವನ್ನು ಸೇರಿಕೊಂಡಿದ್ದಂಥ ಅಜಿತ್ ಪವಾರ್, ಕರ್ನಾಟಕದಲ್ಲೂ ಕೂಡ ನಡೆಯುತ್ತಾ ಶಿಂದೆ ಪವಾರ್ ಮ್ಯಾಜಿಕ್ ಅನ್ನುವ ಪ್ರಶ್ನೆ. ಯಾಕೆ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತಂದರೆ, ಇವತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂಥ ಹೇಳಿಕೆಯ ಹಿಂದಿರುವಂಥ ಮರ್ಮ ಕೆದಕ್ತಾ ಹೋದಾಗ ನಮಗೆ ಈ ವಿಚಾರ ಬೆಳಕಿಗೆ ಬರ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಏನಾಗಿತ್ತು ಅನ್ನೋದನ್ನ ಒಮ್ಮೆ ಮೆಲ್ಕು ಹಾಕ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ನೋಡಿ, ಮಹಾವಿಕಾಸ್ ಅಘಡಿ ಅನ್ನೋ ವಿಚಾರ ಇತ್ತಲ್ಲ, ಅದರ ವಿರುದ್ಧವಾಗಿ ಏಕನಾಥ್ ಶಿಂದೆ ಅವರು ದಂಗೆ ಹೇಳ್ತಾರೆ. ಪ್ರಮುಖ ನಾಯಕರಾಗಿದ್ದಂಥವ್ರು ಏಕನಾಥ್ ಶಿಂದೆ ಅವರು ದಂಗೆ ಹೇಳ್ತಾ ಇದ್ದಂತೆಯೇ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಒಂದು ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಠಾಕ್ರೆ ಅವರ ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಅದು ಅವರೇ ನಮ್ಮನ್ನ ಮೂಲೆಗುಂಪು ಮಾಡಿದ್ರು ಅಂತೇಳಿ ಆರೋಪವನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಉದ್ಧವ್ ಠಾಕ್ರೆ ಅವರು ಏಕನಾಥ್ ಶಿಂದೆ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ರಂತೆ. ಇದು ನಾವು ಹೇಳ್ತಾ ಇರೋದಲ್ಲ, ಏಕನಾಥ್ ಶಿಂದೆ ಅವರೇ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಅವರ ಮೇಲೆ ಮುನಿಸ್ಕೊಂಡು ಏಕನಾಥ್ ಶಿಂದೆ ಅವರು ಸಿಡಿದು ಹೇಳ್ತಾರೆ. ಆ ಬಳಿಕ ಅವರು ಮುನಿಸಿಕೊಂಡಿದ್ದಂಥ ಬೆಳವಣಿಗೆ ಏನಾಗುತ್ತೆ ಅಂತಂದರೆ, ಕಾಂಗ್ರೆಸ್ NCP ಜೊತೆಗಿನ ಮೈತ್ರಿ ಕೂಡ ಇಷ್ಟವಿರಲಿಲ್ಲ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಕಾರಣ ಅಷ್ಟೇ, ನಮ್ಮ ಸಿದ್ಧಾಂತದ ವಿರುದ್ಧವಾಗಿ ಅವರು ಒಪ್ಪಂದಗಳನ್ನು ಮಾಡ್ಕೊಳ್ತಿದ್ರು ಅಂತೇಳಿ ಸೈದ್ಧಾಂತಿಕ ವಿರೋಧಿಗಳ ಮೇಲೆ ಮುನಿಸಿನಿಂದಲೇ ಅವರು ಬಂಡಾಯ ಹೇಳ್ತಾರೆ. 2022 ಜೂನ್ ತಿಂಗಳಲ್ಲಿ ಮಹಾವಿಕಾಸ್ ಅಘಾಡಿ ಪತನಗೊಳ್ಳುತ್ತೆ. ಆ ಬಳಿಕ ಬಿಜೆಪಿ ಜೊತೆ ಸೇರಿಕೊಂಡು ಮೈತ್ರಿ ಸರ್ಕಾರದಲ್ಲಿ ಈಗ ಸಿಎಂ ಆಗಿ ಏಕನಾಥ್ ಶಿಂದೆ ಅವರು ಕೂತಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಷದ ಬಿಲ್ಲು ಬಾಣದ ಚಿಹ್ನೆ ಏನಿದೆ ಅದು ಕೂಡ ಏಕನಾಥ್ ಶಿಂದೆ ಅವರ ಪಾಲಾಗುತ್ತೆ. ಸೊ ಈ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಆದಂಥ ಬೆಳವಣಿಗೆ, 1 ವರ್ಷದಲ್ಲಿ ಪ್ರಮುಖವಾಗಿ 2 ಬೆಳವಣಿಗೆ, ಅದು ಶಿಂಧೆ ವರ್ಸಸ್ ಪವಾರ್ ಅನ್ನುವ ಬೆಳವಣಿಗೆ.
ಅದೇ ವಿಚಾರವಾಗಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದೆ ಮರ್ಮ ಏನಿರೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ವರ್ಷದ ಆರಂಭದಲ್ಲಿ ಮಹಾರಾಷ್ಟ್ರದ ಸರ್ಕಾರ ಏನಿತ್ತು ಛಿದ್ರ ಆಗುತ್ತೆ. ಕಳೆದ ವರ್ಷ NCPಯಲ್ಲಿ ಅಜಿತ್ ಪವಾರ್ ಸಿಡಿದೇಳ್ತಾರೆ. ಶರದ್ ಪವಾರ್ಗೆ ಅಜಿತ್ ಪವಾರ್ ಸೆಡ್ಡು ಹೊಡಿತಾರೆ. ಏಕಾಏಕಿ NDA ಕೂಟವನ್ನ ಸೇರ್ಕೊಳ್ತಾರೆ ಅಜಿತ್ ಪವಾರ್ ಅವರು. 43 ಜನ NCP ಶಾಸಕರು ಅಜಿತ್ ಪವಾರ್ ಅವರಿಗೆ ಬೆಂಬಲವನ್ನ ಕೊಡ್ತಾರೆ. ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆಗ NCPಯಲ್ಲಿ ಅಂದ್ರೆ ಮೂಲ NCPಯಲ್ಲಿ ಉಳಿದುಕೊಂಡಿದ್ದು ಕೇವಲ 10 ಜನ ಶಾಸಕರು ಮಾತ್ರ. ದಿಢೀರ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಪವಾರ್ ಅವರು ರಾಜೀನಾಮೆ ಕೊಡ್ತಾರೆ. ಮಾಜಿ CM ಆಗಿದ್ದಂತಹ ಫಡ್ನವೀಸ್ ಅವರ ಜೊತೆ ಸೇರಿಕೊಂಡು ಅಜಿತ್ ಪವಾರ್ ಅವರು DCM ಆಗ್ತಾರೆ. ಇವತ್ತು ಫಡ್ನವೀಸ್ ಅವರು ಕೂಡ DCM ಆಗಿದ್ದಾರೆ. ಅವರ ಜೊತೆಯಲ್ಲಿ ಅಜಿತ್ ಪವಾರ್ ಅವರು ಕೂಡ ಸೇರಿಕೊಂಡು DCM ಆಗಿದ್ದಾರೆ. ಇವತ್ತು NCPಯ ಚಿಹ್ನೆಯನ್ನ ಅಜಿತ್ ಪವಾರ್ ಅವರು ಪಡೆದುಕೊಂಡಿದ್ದಾರೆ. ನೋಡಿ, ಇದು ಎರಡನೇ ಬೆಳವಣಿಗೆ. ಒಂದು ಶಿಂದೆ ಬೆಳವಣಿಗೆ, ಮತ್ತೊಂದು ಕಡೆ ಅಜಿತ್ ಪವಾರ್ ಬೆಳವಣಿಗೆ. ಶಿಂದೆ ಅವರು ಕೂಡ ಹೊರಗಡೆ ಬಂದು BJPಯ ಬೆಂಬಲವನ್ನು ಪಡೆದುಕೊಂಡು ಅವರು CM ಸ್ಥಾನದಲ್ಲಿ ಕೂರ್ತಾರೆ. ವಿಪಕ್ಷ ಸ್ಥಾನದಲ್ಲಿದ್ದಂಥ ಅಜಿತ್ ಪವಾರ್ ಅವರು ಶರದ್ ಪವಾರ್ ಅವರನ್ನ ಎದುರಾಕೊಂಡು ಅವರು ಕೂಡ ಹೊರಗೆ ಬಂದು ಫಡ್ನವೀಸ್ ಅವರ ಜೊತೆ ಸೇರಿ DCM ಆಗ್ತಾರೆ. ಇದೆ ಶಿಂದೆ ಮತ್ತು ಪವಾರ್ ಇವರಿಬ್ಬರು ಮುಂದೆ ಬಂದಂತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ, ರಾಜ್ಯ ಕಾಂಗ್ರೆಸ್ ಪಾಳದಲ್ಲೂ ಕೂಡ ಅಜಿತ್ ಅನ್ನೋರು ಕೂಡ, ಪವಾರ್ ಅನ್ನೋರು ಕೂಡ ಇದ್ದಾರೆ, ಶಿಂದೆ ಅನ್ನೋರು ಕೂಡ ಇದ್ದಾರೆ. ಯಾರು ಮುಂದೆ ಬರ್ತಾರೆ ಅನ್ನೋದು ಕಾದ್ ನೋಡಿ ಅಂತ ಹೇಳಿದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಶಿಂದೆ ಮತ್ತು ಪವಾರ್ ಹೇಳಿಕೆ ಇದೆಯಲ್ಲ, ಇವತ್ತು ರಾಜ್ಯ ರಾಜಕೀಯದಲ್ಲಿ ಲೆಕ್ಕಾಚಾರಗಳು ಶುರುವಾಗಿದೆ. ಏನಿದು ಬೆಳವಣಿಗೆ, ಏನಾಗಬಹುದು ವಿಜಯ್? ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ಒಂದು ಮಾತುಗಳು ಸರ್ಕಾರದ ಅಭದ್ರತೆ ಮತ್ತು ಸರ್ಕಾರದ ಅಸ್ತಿತ್ವ ಸಂಬಂಧಪಟ್ಟಂತೆ ಒಂದಷ್ಟು ಟೀಕೆಗಳು, ಒಂದಷ್ಟು ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು, ಅಂದರೆ ಆ ಬಗ್ಗೆ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಕೂಡ ಒಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಅಂದರೆ ಶಾಸಕರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿರುವಂಥದ್ದು, ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿರುವಂಥದ್ದು, ಅನುದಾನ ಸಿಗ್ತಾ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ. ಅಂದರೆ ಅದರ ಅರ್ಥ ಏನು ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಅಲ್ಲ, ಆದರೆ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶ ಹೋಗಿರುವಂಥದ್ದು. ಇದರ ಬೆನ್ನಲ್ಲೇ ಮಾಜಿ CM ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರದಲ್ಲಿ, ರಾಜ್ಯದಲ್ಲಿ ಅಜಿತ್ ಪವಾರ್ ಅಥವಾ ಶಿಂದೆ ಅಂತ ಒಂದು ವ್ಯಕ್ತಿಗಳು ಉಟ್ಕೊಳ್ತಾರೆ, ಅಂದರೆ ಅದರ ಮೂಲಕ, ಈ ಹೇಳಿಕೆ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ, ಸರ್ಕಾರವನ್ನು ಬೀಳಿಸುವಂತಹ ವ್ಯಕ್ತಿಗಳು ಪಕ್ಷದಲ್ಲೇ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅಂಥವ್ರು ಹೊರ ಬಂದರೂ ಬರಬಹುದು ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಅದು ಎಲ್ಲಿ? ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಜೊತೆಗೆ ಕಳೆದ ಒಂದು ವಾರದಿಂದ, ಅಂದರೆ ಅಧಿವೇಶನ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಮಾಜಿ CM ಕುಮಾರಸ್ವಾಮಿ. ಪಕ್ಷದ ಪ್ರಮುಖರೊಬ್ಬರು ಏನು ಹೈಕಮಾಂಡ್, BJP ಹೈಕಮಾಂಡ್ ಜೊತೆ ನನ್ನ ಜೊತೆ 50 ಜನ ಶಾಸಕರಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ, ಚೌಕಾಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಯಾರೋ ಬೇರೆ ಒಬ್ಬರು ಶಾಸಕರು ಕೊಟ್ಟಿದ್ರೆ ಈ ಹೇಳಿಕೆಗೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇಲ್ಲ ನಾಗೇಂದ್ರ ಬಾಬು. ಮಾಜಿ CM ಕೊಟ್ಟಿರುವಂಥ ಹೇಳಿಕೆ ಏನಿದೆ ಕುಮಾರಸ್ವಾಮಿ, ಅದಕ್ಕೆ ಒಂದಷ್ಟು ತೂಕ ಬಂದಿರುವಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು, ಕುತೂಹಲ ಇರುವಂಥದ್ದು, ಒಂದು ವೇಳೆ ಸರ್ಕಾರ ಅಸ್ಥಿರ ಆಗುತ್ತಾ ಅನ್ನುವಂಥದ್ದು, ಕುಮಾರಸ್ವಾಮಿ ಹೇಳಿಕೆಯಿಂದ ಆಗುತ್ತಾ ಅನ್ನುವಂಥದ್ದು. ಅಂದರೆ ನಾಳೆನೇ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಆಗೋದಿಲ್ಲ ಅನ್ನೋದು ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಈ ಹಿಂದೆ ಉದಾಹರಣೆ ನೋಡಿದ್ರೆ ಸರ್ಕಾರ ಬಿದ್ದೋಗಿರುವಂಥ ಉದಾಹರಣೆ ಇರುವಂಥದ್ದು. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು, ಅಷ್ಟೊಂದು ಸುಲಭನ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಒಂದೊಂದು ಭಾಳ ಸ್ಪಷ್ಟ, ಏನೋ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಒಂದಷ್ಟು ರಾಜಕೀಯವಾಗಿ ಸಂಚಲನ ಉಂಟಾಗುವಂತಹ, ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಯಾರು ಕೂಡ ಊಹೆ ಮಾಡಲಿದ್ದಕ್ಕೆ ಆಗದಂತಹ ಬೆಳವಣಿಗೆಗಳು ನಡೆಯುವಂಥ ಪ್ರಯತ್ನ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.